ನೋಡ್ರಿ, ವೆಸ್ಟ್ ಬೆಂಗಾಲ್ನಲ್ಲಿ 15 ವರ್ಷ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದರು. 15 ವರ್ಷಗಳ ಕಾಲ 3 ಎಲೆಕ್ಷನಲ್ಲಿ ಗೆದ್ದಿದ್ದು. ಬಹುಶಃ ಆಂಟಿ ಇನ್ಕಂಬೆನ್ಸಿ ಕೆಲಸ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ನಾನು ಹೋಗಿಲ್ಲ, ವೆಸ್ಟ್ ಬೆಂಗಾಲ್ಗೆ ಹೋಗಿಲ್ಲ. ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಆಂಟಿ ಇನ್ಕಂಬೆನ್ಸಿ 3 ಸಾರಿ ಆಮೇಲೆ SIR ಸುಮಾರು 91 lakhs ಆ ಎಮ್ಮ ಹೇಳೋ ಪ್ರಕಾರ. ಅದೇನು ಡಿಸ್ಪ್ಯೂಟ್, ಅದನ್ನು ಅಲ್ಲಗಳದಿಲ್ಲ. ಅವರು 91 lakhs ವೋಟರ್ಸ್ನ ಇದು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕಾರಣಗಳಿರ್ಬೋದು, ನನಗೆ ಗೊತ್ತಿಲ್ಲ. ಸರಿಯಾಗಿ ಮಾಹಿತಿ, ನಿಖರವಾದಂಥ ಮಾಹಿತಿ ಇಲ್ಲ. ಬಹುಶಃ ನಮಗೆ ತಮಿಳ್ನಾಡಿನಲ್ಲಿ ಆಶ್ಚರ್ಯ ತರ್ತಕ್ಕಂಥದ್ದು. ತಮಿಳ್ನಾಡಿನಲ್ಲಿ in the election these things do happen. Mostly youngsters voted for film artist Mr. Vijaya. ಅವ್ರ ಹೆಸರೇನು, ಪೂರ ಹೆಸರೇನು? ಜೋಸೆಫ್ ವಿಜಯ್. ಚಂದ್ರಶೇಖರನ್ ಅಂತ. ಜೋಸೆಫ್ ವಿಜಯ್ ಅಂತ ನಂಗೆ ಗೊತ್ತಿರೋದು. ಚಂದ್ರಶೇಖರ್ ಅಂತ ನೀನು ಸ್ವಲ್ಪ ಅಡಿಷನಲ್ ಆಗಿ ಹೇಳ್ತಾ ಇದೆಯಾ? ನಂಗೆ ಗೊತ್ತಿಲ್ಲ. ನನಗೆ ಜೋಸೆಫ್ ವಿಜಯ್ ಅಂತ ಬರೆಯಪ್ಪ. ಸಾಕಷ್ಟೇ. ಗೊತ್ತಿಲ್ಲ. ಸಿ, ದೇ ವಾಂಟೆಡ್ ಎ ಚೇಂಜ್. ತಮಿಳ್ನಾಡು ವೋಟರ್ಸ್ ಇದಾರಲ್ಲ, ದೇ ವಾಂಟೆಡ್ ಎ ಚೇಂಜ್. ಬಹುಶಃ ಬದಲಾವಣೆಗೋಸ್ಕರ ವೋಟ್ ಹಾಕಿರ್ಬೇಕು ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಹೇಳಿದ್ದು, ಇಟ್ ಇಸ್ ಎ ಸರ್ಪ್ರೈಸಿಂಗ್ ರಿಸಲ್ಟ್. ಅದು ಕೇರಳ ಎಕ್ಸ್ಪೆಕ್ಟ್ ಮಾಡಿದ್ದೋ ನಾವು. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ.